ಈಗ ತುಂಗಭದ್ರಾ ಡ್ಯಾಮ್ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 65 TMC ನೀರು ಖಾಲಿ ಆದರೆ ರೈತರಿಗೆ ಸಂಕಷ್ಟ ಎದುರಾಗುತ್ತೆ. ರೈತರ ಬೆಳೆಗೂ ಡ್ಯಾಮ್ ನೀರು ಸಾಕಾಗೋದಿಲ್ಲ. ಕಳೆದ ಬಾರಿ ಪರಿಸ್ಥಿತಿಯನ್ನು ಎದುರಿಸಿದ್ರು ಅಲ್ಲಿನ ರೈತರು. ಬೇಸಿಗೆಯಲ್ಲಿ ಜನರಿಗೆ ಕುಡಿಯೋದಕ್ಕೂ ನೀರು ಸಿಗೋದಿಲ್ಲ, ಜಲಕ್ಷಾಮ ಉಂಟಾಗುತ್ತೆ. 4 ಜಿಲ್ಲೆಗಳ ಜನರಲ್ಲಿ ಮತ್ತೆ ಕಾಡಲಿದೆ ಹನಿ ನೀರಿಗೂ ತಾತ್ವಾರ. ಮಲೆನಾಡ ಮಳೆಯಿಂದ ಖುಷಿಯಲ್ಲಿದ್ದಂತಹ ರೈತರ ಕನಸು ಈಗ ನುಚ್ಚು ನೂರಾಗೋಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ತುಂಗಭದ್ರಾ ಜಲಾಶಯ ಈ ಬಾರಿ ತುಂಬಿರೋದ್ರಿಂದ ರೈತರ ಮೊಗದಲ್ಲಿ ಮಂದಹಾಸವನ್ನು ಮೂಡಿಸಿತ್ತು. ಬಟ್ ಈಗ ಅಧಿಕಾರಿಗಳ ಎಡವಟ್ಟಿನಿಂದ ಎಲ್ಲವೂ ಕೂಡ ಛಿದ್ರವಾದಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುಖಣ್ಣಕತ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುಖಣ್ಣಕತ್ತಿ, 65 TMC ನೀರು, ಅರ್ಧಕ್ಕರ್ಧ ಜಲಾಶಯ ಖಾಲಿ ಮಾಡಬೇಕು ಅನ್ನುವಂತಹ ಮಾತುಗಳನ್ನು ಸ್ವತಃ ಸಚಿವರೇ ಹೇಳ್ತಾ ಇದ್ರು. ಈ ಸಮಸ್ಯೆಗೆ ಯಾರು ಕಾರಣ, ಯಾರು ಹೊಣೆ ಹೊತ್ಕೊಳ್ತಾರೆ ಇದನ್ನ ಅಂತ? ಓಕೆ, ಸಂಪರ್ಕ ಸಾಧ್ಯವಾಗಿಲ್ಲ. ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ಹಲವು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಒಂದು, ನೆರೆಯ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ. ಮತ್ತೊಂದು, ಮುಂದೆ ಈ ಜಮೀನುಗಳಲ್ಲಿ ಬೆಳೆಯನ್ನು ಬೆಳೆಯೋದು ಹೇಗೆ ಅನ್ನುವಂತಹ ಪ್ರಶ್ನೆ. ಕುಡಿಯುವ ನೀರಿಗೂ ಕೂಡ ತಾತ್ವಾರ ಶುರುವಾಗುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಮತ್ತೆ ಉತ್ತಮ ಮಳೆ ಆದರೆ ಮಲೆನಾಡು ಭಾಗದಲ್ಲಿ ಡ್ಯಾಮ್ ತುಂಬುತ್ತೆ. ಬಟ್ ಈಗ ಅರ್ಧಕ್ಕರ್ಧ ಡ್ಯಾಮನ್ನು ಖಾಲಿ ಮಾಡಬೇಕಲ್ಲ. ಅರ್ಧಕ್ಕರ್ಧ ಡ್ಯಾಮನ್ನು ಖಾಲಿ ಮಾಡಿದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ಜನ ಹನಿ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ. ಮೊದಲೇ ಕೊಪ್ಪಳ, ರಾಯಚೂರು, ಬಳ್ಳಾರಿ ಭಾಗದಲ್ಲಿ ಮಳೆ ಆಗೋದಿಲ್ಲ. ಇತ್ತ ಇರುವಂತಹ ತುಂಬಿರುವಂತಹ ಜಲಾಶಯದ ಅರ್ಧಕ್ಕರ್ಧ ನೀರನ್ನು ಖಾಲಿ ಮಾಡಬೇಕು ಅನ್ನುವಂತಹ ವಿಚಾರ. ಇದೆಲ್ಲದಕ್ಕೂ ಕಾರಣ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ಟಾಗಿರೋದಕ್ಕೆ ಅಧಿಕಾರಿಗಳೇ ಹೊಣೆನಾ? ಮಾನ್ಯ ಜಲಸಂಪನ್ಮೂಲ ಸಚಿವರಾದಂತಹ DK ಶಿವಕುಮಾರ್ ಈ ಬಗ್ಗೆ ಏನು ಹೇಳ್ತಾರೆ? ಯಾವ ಶಿಸ್ತು ಕ್ರಮಕ್ಕೆ ಮುಂದಾಗ್ತಾರೆ? ಅದು ಈಗಿರುವಂತಹ ಪ್ರಶ್ನೆ.